ಸೂರ್ಯಕಾಂತಿ. ಅಮ್ಮ ಹೇಗೂ ನೀನೇ ಕಾಂತಿನ ಸ್ವಲ್ಪ ಒಪ್ಕೊಂಡಿಲ್ಲಮ್ಮ. ನಾನು ಒಂದು ಮಾತು ಹೇಳ್ತೀನಿ ಕೇಳು. ಇದನ್ನು ನಾನು ಮನಸ್ಪೂರ್ವಕವಾಗಿ ಹೇಳ್ತಿದ್ದೀನಿ. ಇನ್ಮೇಲಿಂದ ಕಾಂತಿ ಮಾತ್ರ ನನ್ನ ಹೆಂಡತಿ. ಐಶ್ವರ್ಯನ ಗತಿ ಏನು? ನೀನು ಅವಳು ಕೂತ್ಗೆ ತಗಟ್ಟಿದ್ಯಾ ಅನ್ನೋದನ್ನ ಮರಿಬೇಡ. ಅದು ಯಾಕೆ ಅಂತ ನಿನಗೆ ಕೊಡೋಣ. ಇವಳೆಂತ ಕೆಲಸ ಮಾಡಿದಾಳೆ ಅಂತ ಹೇಳಿದ್ರೆ ನಾನಲ್ಲ, ನೀವು ಇವಳು ನೊಪ್ಲ. ಏನ ಅಂತದ್ದು ಅವಳು ಮಾಡಿರೋದು? ಇವಳು ಅಂಥದ್ದು ಏನ್ ಮಾಡಿದ್ಲು ಅವಳು? ಹೇಳಿ, ಇಂಥ ಕೆಲಸ ಮಾಡಿದವ್ರ ಜೊತೆ ನಾನು ಸಂಸಾರ ಮಾಡ್ಬೇಕಾ? ಅದಕ್ಕೆ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಐಶ್ವರ್ಯನ್ಗೆ ಡೈವರ್ಸ್ ಕೊಡೋಣ ಅಂತ. ಊರಿನ ಮುಖ್ಯಸ್ಥರು ಸೇರಿಸಿ ಒಂದು ಪಂಚಾಯತಿ ನಡೀಲಿ. ಮೊದಲು ಇವಳನ್ನ ಬಿಟ್ಬಿಡ್ತೀನಿ. ಮಂಜು, ಆತ್ರ ಬೇಡವೋ? ಹೀಗೆ ಮಾಡೋದು ಅನ್ಯಾಯ ಕಣೋ. ಇವಳು ಮಾಡಿದ ಅನ್ಯಾಯ ಅಲ್ವಾ? ನಾನು ಇವಳಿಗೆ ಏನಮ್ಮ ಮಾಡಿ ಹೋಗ್ಲಿ? ಕಾಂತಿ ಏನು ಮಾಡಿದ್ಲು? ಗೊತ್ತು ನೋಡ್ಕೊತಾಡ್ಬೇಕಲ್ವಾ? ಮತ್ತೆ ನಿಮ್ಮನ್ನು ನೋಡಿ ಸಂತೋಷ ಪಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ವಿಚಾರ ಎಲ್ಲ ಬೇಕಾ? ಮೊದಲು ಅವ್ರು ಹುಷಾರಾಗ್ಲಿ, ಆಮೇಲೆ ನಾನು. ಬಾಬಾ, ದಯವಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ. ನೋಡಿ ಅಣ್ಣ, ನಾನು ಹೇಳಿದ ವಿಷಯ ಏನು ಮಾಡಿದೆ? ಊರಿನ ಪ್ರಮುಖರಿಗೆಲ್ಲ ವಿಷಯ ತಿಳಿಸಿದ್ಯಾ? ಪಂಚಾಯತಿ ಯಾವಾಗ ಸೇರಿಸ? ಏನು ನೀನು ಪಂಚಾಯತಿನ ಸೇರಿಸು, ಹೆಂಡ್ತಿನ ಬಿಟ್ಬಿಡ್ತೀನಿ ಅಂತ ಇದೆಯಾ? ಅದನ್ನೇನು ಮಕ್ಕಳ ಆಟ ಅನ್ಕೊಂಡಿದ್ಯಾ? ತಮಾಷೆಗೂ ಒಂದು ಮಿತಿ ಇರುತ್ತೆ. ಕಟ್ಕೊಂಡು ಒಳ್ಳೆ ಸುಲಭವಾಗಿ ಬಿಟ್ಬಿಡಕ್ಕಾಗತ್ತೇನಾ? ಅವಳನ್ನೇ ನಾನು ಬಯಸಿ ಕಟ್ಕೊಂಡಿದ್ದಲ್ಲಣ್ಣ, ಅಮ್ಮನ ಒತ್ತಾಯ ಕಟ್ಕೊಂಡಿದ್ದು. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ಲು ಅಂತ ತಕ್ಷಣ ಬಿಟ್ಬಿಡ್ತೀನಿ ಹೆಂಗ? ಅಣ್ಣ, ಐಶ್ವರ್ಯ ಮಾಡಿದ್ದು ಸಣ್ಣ ತಪ್ಪಲ್ಲ. ಅವಳಿಂದ ನಾನು ಏನೇನು ಅನುಭವಿಸ್ತೇನೆ ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೆ ನಿನಗಿದೆಲ್ಲ ಅರ್ಥ ಆಗ್ತಿಲ್ಲ ಅಲ್ವೋ? ಅಣ್ಣ, ಈ ಮಾತನ್ನ ನೀನು ಉದಾಸೀನ ಮಾಡಬೇಡ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಮೊದಲು ಪಂಚಾಯತಿ ಸೇರಿಸು, ಅವಳು ವ್ಯವಹಾರ ಮುಗಿಸ್ಕೊಳ್ಳೋಣ. ಅತ್ತೆ, ಈ ಮನೆಯಲ್ಲಿ ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು. ನೀವು ನನ್ನ ಬಿಟ್ಬಿಡ್ತೀರಾ? ನೀವಿಲ್ದೆ ನಾನು ಹೇಗಿರ್ಲಿ? ಏನೋ ಕೆಟ್ಟಿಗೆ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ನನಗೆ ಕ್ಷಮೆನೇ ಇಲ್ವಾ? ಅಯ್ಯೋ, ನನ್ನ ಮುಂದಿನ ಜೀವನದ ಗತಿ ಗೊತ್ತೆ. ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಅದೇ ನೀವಾದ್ರೂ ಅವ್ರಿಗೊಂದು ಮಾತು ಹೇಳಿ, ಅವನನ್ನ ಒಪ್ಕೊಳ್ಳೋ ಹಾಗೆ ಮಾಡಿ ಅಂತೆ ಪ್ಲೀಸ್. ಅವನ್ ತಾನೇ ಹೇಗೆ ಒಪ್ತಾನೆ? ನಾನು ಮಾಡಿದ್ದೆಲ್ಲ ತಪ್ಪೆ, ಆದ್ರೆ ಅದಕ್ಕೆ ಕಾರಣ ನನಗೆ ಅವ್ರ ಮೇಲಿರೋ ಅತಿಯಾದ ಪ್ರೀತಿ. ಅವ್ರು ನನ್ನವ್ರಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ ಅತ್ತೆ. ಅವನು ಗಟ್ಟಿಯಾದ ನಿರ್ಧಾರ ಮಾಡೇ ಬಂದಿರೋದು. ನಿಮ್ಮೇಲೆ ಆಣೆ, ನಾನು ಯಾವುದೇ ತರ ತಪ್ಪು ಮಾಡಲ್ಲ ಅತ್ತೆ. ನೀನ್ ಹೇಳ್ತಾ ಇದೀಯ ನಿನ್ನ ತಪ್ಪು ನಿನಗೆ ಅರ್ಥವಾಗಿದೆ ಅಂತ. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇಲ್ಲ ಅಂತಾರೆ. ಈ ವಿಷಯನ ನಾನು ಮಂಜು ಹತ್ರ ಮಾತಾಡ್ತೀನಿ. ನಾನು ಇಷ್ಟು ಹೊತ್ತು ಮಾಡಿದ್ದೆಲ್ಲ ನಾಟಕ. ಮುದುಕಿ ನನ್ನ ಮಾತಿನೆಲ್ಲ ನಂಬಿಡ್ತು. ಇದು ಹೇಳಿದ್ರೆ ಮಂಜುನಾಥ್ ಕೇಳೇ ಕೇಳ್ತಾರೆ. ಏನಾಗ್ತಿದೆ ನಿಮ್ಗೆ? ಸೂರ್ಯಕಾಂತಿ